ಕನಕ ನಿಸರ್ಗಮನೆ ಕಾಗಿನೆಲೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಸಿರಸಿಯ ನಿಸರ್ಗಮನೆಯದು ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರು ಕಾಗಿನೆಲೆಯಲ್ಲಿ ನಿಸರ್ಗಮನೆಯದು ಪ್ರಪ್ರಥಮ ಬ್ರಾಂಚು ಕನಕ ನಿಸರ್ಗಮನೆ ಶುರು ಮಾಡಿರೋ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಸೊ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇಲ್ಲಿ ಕನಕ ನಿಸರ್ಗಮನೆ ಕಾಗಿನೆಲೆಯಲ್ಲಿ 10 ದಿನದ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ಸ್ಗಳು ತಗೊಂಡು ಅವರದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಶೇರ್ ಮಾಡೋಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಮಹಾಲಕ್ಷ್ಮಿ ಅವರು. ಸೊ ಮಹಾಲಕ್ಷ್ಮಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮಹಾಲಕ್ಷ್ಮಿ ಅವರು ಯಾವ ಊರು ನಿಮ್ದು? ಹಾವೇರಿ. ಸೊ ನಮ್ದು ಹತ್ರ ಇರೋ ಊರಿಂದಾನೆ. ಸೊ ಹಾವೇರಿಯಿಂದ ನಮ್ಮ ಹಾಸ್ಪಿಟ್ಲಿಗೆ ಇಲ್ಲಿ ಪ್ರಗತಿ ಚಿಕಿತ್ಸಾ ಹಾಗೂ ಆಯುರ್ವೇದ ನ್ಯಾಚುರೋಪತಿ ಯೋಗ ಥೆರಪಿಸ್ಗಳು ಇಲ್ಲಿ ನಡೀತಾ ಇದ್ದೇವೆ. ಸೊ ಇಲ್ಲಿ ನಾವು ಅಡ್ಮಿಟ್ ಆಗಿ 10 ದಿನ ಆಗಿ ನಾಳೆ ಅವ್ರದ್ದು ಡಿಸ್ಚಾರ್ಜ್ ಇದ್ದಾರೆ. ಸೊ ಇವ್ರದ್ದು ಎಕ್ಸ್ಪೀರಿಯನ್ಸ್ ಇವಾಗ ಹೇಗಿದೆ ಅಂತ ನಮ್ಮ ಜೊತೆಗೆ ಅವರು ಶೇರ್ ಮಾಡ್ತಾರೆ. ಸೊ ನಿಮಗೆ ನಮ್ಮ ಕನಕ ನಿಸರ್ಗಮನೆ ಬಗ್ಗೆ ಹೆಂಗೆ ಗೊತ್ತಾಗಿರೋದು? ಮೇಡಮ್, ಮೊದಲು ನಮ್ಮ ಚಿಕ್ಕಮ್ಮ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡೋಗಿದ್ರು. ಅವರು ವೇಟ್ ಲಾಸಿಗೆ ಮತ್ತೆ ಬ್ಯಾಕ್ ಪೇನಿಗೆ ಬಂದಿದ್ರು. ಅವ್ರ ಮನೆಗೆ ಬಂದು ಹೇಳಿದ್ರು, ನೀನು ವೇಟ್ ಲಾಸಿಗೆ ಬಹಳ ಚೆನ್ನಾಗೈತಿ, ಹೋಗು ಅಂತ. ಅವ್ರು ಯಾವ ಊರಿಂದ? ಅವರು ಹಾನಗಲ್. ಅವ್ರ ಮನೆಗ್ ಬಂದು ನನಗೆ ಹೇಳಿದ್ರು. ಅವ್ರಲ್ಲಿ 10 ದಿನ ಅಡ್ಮಿಟ್ ಆಗಿರೋರು ಇದ್ರು. ಇವಾಗ ಫುಲ್ ಆಕ್ಟಿವ್ ಇದಾರೆ ಅವರು. ಆಮೇಲೆ ಪ್ರತಿ ಒಂದೂನು ಇಲ್ಲೇನು ಫಾಲೋ ಅಪ್ ಮಾಡ್ಕೊಂಡಿದ್ರು ಮನೇಲೂ ಅದನ್ನೇ ಫಾಲೋ ಅಪ್ ಮಾಡ್ಕೊಂತ. ಅವ್ರು ಏನ್ ಕಾಯಿಲೆಗಂತ ಅಡ್ಮಿಟ್ ಆಗಿರೋದು? ಬ್ಯಾಕ್ ಪೇನ್ ಮತ್ತೆ ವೇಟ್ ಲಾಸ್. ಇವಾಗ ಹೇಗಿದ್ದಾರೆ? ಆರಾಮಿದ್ದಾರೆ ಮೇಡಮ್. ಫುಲ್ ವೇಟ್ ಲಾಸ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅವರು ಇದರಿಂದಾನೇ ನಾನು ಇಲ್ಲಿಗೆ ಬಂದಿರೋದು. ಸೊ ನೀವು ಇಲ್ಲಿ ಬಂದಿರೋದು ಉದ್ದೇಶ ಏನಾಗಿತ್ತು? ವೇಟ್ ಲಾಸ್ ಮೇಡಮ್, ತೂಕ ಕಡಿಮೆ ಆಗಕ್ಕೆ. ಸೊ ತೂಕ ಕಡಿಮೆ ಆಗಕ್ಕೇನೆ ಮಹಾಲಕ್ಷ್ಮಿ ಅವರು ಇಲ್ಲಿ ಅಡ್ಮಿಟ್ ಆಗಿರೋದು. ನಾನು ವೇಟ್ ಲಾಸ್ ಮಾಡ್ಕೊಳಕ್ ನನ್ ಮನೇಲಿದ್ದ ನನ್ಗೆ ಏನು ಆಗೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ನಮ್ ಚಿಕ್ಕಮ್ಮ ಹೇಳಾದ್ಮೇಲೆ ಆಯ್ತು ನಾನು ಹೋಗೋಣ ಅಂತ ಬಂದೆ. ಏನಿರುತ್ತೋ ನನಗೆ ಗೊತ್ತಿಲ್ಲ ಅದ್ರದ್ದೇನು ಅಂತ ಬರಂಗ್ ಬಂದೆ. ಫಸ್ಟ್ ಡೇನೆ ನನಗೆ ಇಲ್ಲೆಲ್ಲಾನು ಇಷ್ಟ ಆಯ್ತು, ಪ್ರತಿಯೊಬ್ರು ಇಷ್ಟ ಆದ್ರು. ನಾನು ಮನೆಗೆ ಬಂದಿದ್ದೀನೇನೋ ಅನ್ನೋ ಫೀಲೇ ಬಂತು ನನಗೆ. ಭಾಳ ಅಂದ್ರೂ ಭಾಳ ಖುಷಿ ಅನಿಸ್ತು. ಪ್ರತಿಯೊಬ್ರು ಎಲ್ಲರೂ ಕೇರ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ನಮ್ಮ ಮೇಡಮ್ ಕೂಡ ನಿನ್ಗಾಗುತ್ತೆ, ಮಾಡ್ತೀಯಾ ಅಂತ ನನಗೆ ತುಂಬಾ ಹೋಪ್ ಕೊಟ್ರು. ನಾನು ಅದರಿಂದ ನಾನು ಇನ್ನು 9 ದಿನ ಇಲ್ಲಿದ್ದೀನಿ. ನಾಳೆ ನಾನು ಹೋಗ್ತಿದ್ದೀನಿ. ಸೊ ಇಲ್ಲಿ ಬಂದು ಈಗ 10 ದಿನ ಆಯ್ತಲ್ಲ, ನಾಳೆ ಅಲ್ವಾ ಡಿಸ್ಚಾರ್ಜ್ ಪ್ಲಾನ್ ಮಾಡಿರೋದು? ಎಷ್ಟು ಕೆಜಿ ಕಡಿಮೆ ಆಗಿರೋದು? 7 kg 7 kg 10 ದಿನದಲ್ಲಿ. ಸೊ ಹೆಂಗಿತ್ತು ಟ್ರೀಟ್ಮೆಂಟ್ ಪ್ಲಾನ್ಸ್? ಅವರಿಗೆ ಇದು ಕ್ಯೂರಿಯಾಸಿಟಿ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಯೋಗ ಮೇಡಮ್, ನಾವ್ ಎದಳ್ಳಿಲ್ಲ ಅಂದ್ರೂ ನಮ್ ರೂಮಿಗೆ ಬಂದು ಎದಳ್ರಿ ಯೋಗ ಸೆಕ್ಷನ್ ಐತೆ ಅಂತ ಎಬ್ಬಿಸ್ತಾರೆ. ಆಮೇಲೆ ಯೋಗ ಮಾಡ್ಕೊಂತೀವಿ. ಆಮೇಲೆ ಟೈಮ್ಗೆ ಹಶುವಾಗಕ್ಕೆ ಬಿಡೋದಿಲ್ಲ. ನಾವು ಹೆಲ್ತಿ ಫುಡ್ ತಿನ್ಕೊಂತ ನಾವು ವೇಟ್ ಲಾಸ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಿದ್ದಾರೆ. ಟೈಮ್ ಜ್ಯೂಸ್ ಕೊಡ್ತಾರೆ. ಆಮೇಲೆ ತರಕಾರಿ, ಹಣ್ಣು, ಕಾಳುಗಳೆಲ್ಲ. ಜನರು ಏನ್ ಥಿಂಕ್ ಮಾಡೋದು, ಪ್ರಗತಿ ಚಿಕಿತ್ಸಾ ಅಂದ್ರೆ ಇಲ್ಲಿ ಬಂದು ಫುಲ್ ಹಶುವಿಂದ ಇರಬೇಕು, ಫುಲ್ ಹಶು ಆಗ್ತಾ ಇರುತ್ತೆ, ನಮ್ಗೆ ಸುಸ್ತಾಗಿರುತ್ತೆ, ಏನು ಊಟದೊಂದು ಕೊಡಲ್ಲ. ಅವ್ರು ಊಟ ಮಾಡಿನೇ 7 kg ಒಂದು ಇಳಿದಿರೋದು ಅಲ್ವಾ? ನಾನು ಆರಾಮ್ ಹಗುರಾಗಿದ್ದೀನಿ ಮೇಡಮ್. ಮನೇಲಿದ್ದ ನಾನು ಫುಲ್ ಲೇಜಿ ಆಗಿದ್ದೆ, ನಂಗೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಾನು ಆರಾಮಾಗಿ ಹಗುರಾಗಿದ್ದೀನಿ, ಯೋಗ ಮಾಡ್ತೀನಿ, ನಾನು ಎಲ್ಲರ ಜೊತೆ ಆಕ್ಟಿವ್ ಆಗಿರ್ತೀನಿ. ಖುಷಿ ಐತೆ ಮೇಡಮ್ ನಂಗೆ. ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ಸ್ಗಳು ಕೊಡ್ತಾ ಇದ್ರು? ಮಸಾಜ್ ಇತ್ತು ಮೇಡಮ್, ಎಲ್ಲಾ ತರದ ಮಸಾಜ್, ಆಯಿಲ್ ಮಸಾಜ್ ಆಗಿರ್ಬೋದು, ಪೌಡರ್ ಮಸಾಜ್ ಆಗಿರ್ಬೋದು, ಪ್ರತಿಯೊಂದೂ ಮಡ್ ಬಾತ್, ಆಮೇಲೆ ಟರ್ಮರಿಕ್, ಪ್ರತಿಯೊಂದನ್ನು ಕೊಡ್ತಿದ್ರು. ಆಯುರ್ವೇದಿಕ್ ಮಸಾಜಸ್ಗಳು, ಕೆಲವೊಂದು ಪ್ರಗತಿ ಚಿಕಿತ್ಸಾದಲ್ಲಿ ಬರುವ ವೈಬ್ರೋ ಮಸಾಜ್, ಆಯಿಲ್ ಮಸಾಜಸ್ಗಳು ಎಲ್ಲ ಕೊಡ್ತಾ ಇದ್ರು ಅಲ್ಲ. ಇಲ್ಲಿದು ಪ್ರಕೃತಿ ಹೇಗಿದೆ? ಬಹಳ ನೆಮ್ಮದಿ ಐತಿ. ನೆಮ್ಮದಿ ಬಿಟ್ರೆ ಮತ್ತೇನ್ ಹೇಳಕ್ ಆಗೋದಿಲ್ಲ. ಹೌದು, ಇಲ್ಲಿ ಜನರು ಬರೋದೇ ಪಕ್ಷಿದು ಸೌಂಡ್ಗಳು, ನವಿಲು, ಕೋಗಿಲೆ, ಎಲ್ಲಾ ತರ ಪಕ್ಷಿಗಳ ಸೌಂಡಿಗೆ ನಾವು ಫುಲ್ ರಿಲೀಫ್ ಆಗಿಬಿಡ್ತೇವೆ. ಅಷ್ಟು ಚೆನ್ನಾಗೈತಿ. ಸನ್ಸೆಟ್ ಮಾತ್ರ ಬಹಳ ಚೆನ್ನಾಗಿ ಬರ್ತೈತಿ. ಇಲ್ಲಿ ಬಿಸಿಲು ಕಾಸ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ. ಬಹಳ ಖುಷಿ ಅನಿಸ್ತದೆ. ಹೌದು ವೀಕ್ಷಕರೇ, ನಿಮಗೆ ಇಲ್ಲಿ ಒಂದು 10 days ಇಂದ ಒಂದು ಚೇಂಜ್ ಬೇಕು, ವಾತಾವರಣ ಚೇಂಜ್ ಆಗಬೇಕು, ಸ್ಟ್ರೆಸ್ ಕಡಿಮೆ ಆಗಬೇಕು, ಇಲ್ಲ ತೂಕ ಇಳಿಸಬೇಕು, ಮಧುಮೇಹ ಕಂಟ್ರೋಲಿಗೆ ಬರಬೇಕು, ಅಥವಾ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ, ಆಟೋ ಇಮ್ಯೂನ್ ಕಂಡೀಷನ್ಸ್ಗಳು ಏನಾದರೂ ಇದ್ರೂ ಕೂಡ ಎಲ್ಲದಕ್ಕೂ ಇರೋ ಚಿಕಿತ್ಸೆಗಳು ನಮ್ದು ಕನಕ ನಿಸರ್ಗ ಮನೆಯಲ್ಲಿ ನಿಮಗೆ ಲಭ್ಯ ಇದೆ. ಸೊ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಅವರು ಶೇರ್ ಮಾಡಿದ್ರು. ನೀವು ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡ್ತೀರಾ ನಮ್ಮ ಆಸ್ಪತ್ರೆ? ಮಾಡ್ತೀನಿ ಮೇಡಮ್. ನಾನು ಇಲ್ಲಿಂದ ಹೋದ್ಮೇಲೂ ಸಹಿತ ಇದನ್ನೇ ಫಾಲೋ ಅಪ್ ಮಾಡ್ತೀನಿ. ಮನೆಯವ್ರಿಗೂ ಹೇಳ್ತೀನಿ, 4 ಜನ ಕರೆಸ್ತೀನಿ, ಇಲ್ಲಿಗೆ ಮೇಂಟೈನ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗಿರೋದು. ಸೊ ನಾವು ಇಲ್ಲಿ ತೂಕ ಕಡಿಮೆ ಆಗೋದು ಅಂತ, ವೇಟ್ ಲಾಸ್ಗಾಗಿ ಇಲ್ಲಿಗೆ ಬರುವಾಗ ನಾವು ಮೇಜರ್ ಆಗಿ ಅವ್ರಿಗೆ ಎಜುಕೇಶನ್ ಕೊಡೋದು, ಅವ್ರಿಗೆ ಹೇಳ್ಕೊಡೋದು ಆಹಾರದ ಬಗ್ಗೆ. ಯಾವ ತರ ಆಹಾರ ತಗೊಂಡು ತೂಕ ಕಡಿಮೆ ಆಗಕ್ಕಾಗೋದು. ಕೆಲವರು ಏನ್ ಅನ್ಕೋತೀವಿ, ಬರೀ ಜ್ಯೂಸಲ್ಲಿ ಇರಬೇಕು, ಇಲ್ಲ ಬರೀ ಉಪವಾಸದಲ್ಲಿ ಇದ್ರೆ ಅಷ್ಟೇ
ತೂಕ ಕಡಿಮೆ ಆಗಕ್ಕೆ ಸಾಧ್ಯ ಅಂತ ಕೆಲವ್ರು ಅನ್ಕೊಳ್ಳೋದು. ಬಟ್ ಹಾಗಲ್ಲ, ಊಟ ಮಾಡಿನೇ ಹೆಲ್ತಿ ಇರುವ ಆಹಾರ ತಗೊಂಡು ಹೆಂಗೆ ತೂಕ ಇಳಿಬಹುದು ಅಂತಿರೋದು ನಾವಿಲ್ಲಿ ಹೇಳ್ಕೊಡ್ತೀವಿ. ಜೊತೆಗೆ ಪ್ರಗತಿ ಚಿಕಿತ್ಸೆದಲ್ಲಿ ಬರುವ ಮಸಾಜಸ್ಗಳು, ಮಡ್ ಥೆರಪಿ, ವಾಟರ್ ಥೆರಪಿ, ಫಿಸಿಯೋಥೆರಪಿ, ಅಕ್ಯುಪಂಚರ್, ಈ ತರ ಎಲ್ಲಾ ಚಿಕಿತ್ಸೆಗಳು, ಆಯುರ್ವೇದಿಕ್ ಪಂಚಕರ್ಮಾಸು, ಫಿಸಿಯೋಥೆರಪಿ, ಎಲ್ಲಾ ಟ್ರೀಟ್ಮೆಂಟ್ಸ್ಗಳು ಇಲ್ಲಿ ಲಭ್ಯ ಇದೆ. ಸೊ ನಿಮಗೆ ಏನಾದ್ರೂ ಇಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆಗಳು ಪಡಬೇಕು ಅಂದಿದ್ರೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕರೆ ಮಾಡಿ 10 ದಿನದ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಜಾಯಿನ್ ಆಗ್ಬೋದು. ಇಲ್ಲ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ಸ್ಗಳು ನಾವು ಇಲ್ಲಿ ಲಭ್ಯ ಇದೆ. ಸೊ ಕೆಳಗೆ ಬರುವ ನಂಬರಿಗೆ ಕಾಲ್ ಮಾಡಿ ಬರೋಕ್ಕಾಗಲ್ಲ ಅಂತಿದ್ರೆ ನಿಮ್ಮದು ಸಮಸ್ಯೆಗಳು ಹೇಳಿಕೊಂಡು ಡಾಕ್ಟರ್ ನಿಮಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಮಾಡಿಕೊಡ್ತಾರೆ. ಇಲ್ಲ ಅಡ್ಮಿಟ್ ಆಗಬೇಕು ಅಂದರೆ ಅದಕ್ಕೂ ಇಲ್ಲಿ ಫೆಸಿಲಿಟೀಸ್ಗಳಿದೆ. ಕೆಳಗೆ ಬರ್ತಾ ಇರುವ ನಂಬರಿಗೆ ಕರೆ ಮಾಡಿ ಇಲ್ಲಿ ಅಡ್ಮಿಷನ್ ಆಗ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಕನಕ ನಿಸರ್ಗ ಮನೆ ಬಗ್ಗೆ ಹೇಳಿಕೊಟ್ಟಿರೋದಕ್ಕೂ, ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಶೇರ್ ಮಾಡಿರೋದಕ್ಕೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.